ನಾನು ಹಿಂಗೆ ಅಂದ್ಕೊಂಡು ಅಲ್ವಾ, ಈ ಥರನೇ ನಮಸ್ಕಾರ ಹೇಳಬೇಕು ಬನ್ನಿ ಅನ್ಬೇಕಾ ಯಾರಾದರೂ? ಮೊದಲೆಲ್ಲ ಬೇಕು ಅಂತಾನೆ ಉಂಗುರ ಒಡವೆಲ್ಲ ಹಾಕೊಂಡ್ರೆ ಚೆನ್ನಾಗಿದ್ದೀರಾ, ಹೇಗಿದ್ದೀರಾ, ಯಾವಾಗ ಬಂದ್ರಿ, ಬನ್ನಿ ಬನ್ನಿ ಅಂತ ಇದ್ರು. ಈಗೆಲ್ಲ ಮುಚ್ಕೊಂಡು ಮಾತಾಡಬೇಕಾಗಿದೆ. ಏನು ಸರ್ ಅಂತೀರಾ ನೀವು? ಕೋಲಾರಲ್ಲಿ ಮೈನಿಂಗ್ ಏನಕ್ಕೆ ಸ್ಟಾಪ್ ಮಾಡಿದಾರಂದ್ರೆ 1 ಗ್ರಾಮ್ ಚಿನ್ನ ಮಾಡಬೇಕಂದ್ರೆ ಅಟ್ಲೀಸ್ಟ್ 1 ವೀಕ್ ಆಗುತ್ತೆ. ಆ 1 ವೀಕು ಇದು ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕಂದ್ರೆ ಎಷ್ಟು ಜನ ಸತ್ತಿರ್ತಾರಂತ ಅದು ಯಾರಿಗೂ ಗೊತ್ತಿಲ್ಲ ಆ್ಯಕ್ಚುಲಿ ಮೈನಿಂಗ್ ಮಾಡಬೇಕಂದ್ರೆ. ಅಷ್ಟು ಜನ ಸಾಯಲ್ಲ. ಬಿಕಾಸ್ ನಾನು ಒಂದು ಪಿಕ್ಚರಲ್ಲಿ ಶೂಟಿಂಗ್ ಮಾಡಿದೆ, ಪಿಕ್ಚರ್ ನಿಂತೋಯ್ತು. ಓಕೆ, ಈ ಮೈನಿಂಗ್ ವಿ ಆರ್ ಆಲ್ ದ ವರ್ಕರ್ಸ್ ಥರ ಅಲ್ಲಿ ಕೆಳಗೆ ಹೋಗಿದ್ದಾಗಲೇ ನನಗೆ ಉಸಿರೋಯ್ತು. ಆ ಶಾರ್ಟಲ್ಲಿ ಅವರು ಲಿಫ್ಟೆಲ್ಲ ಅಷ್ಟು ಚೆನ್ನಾಗಿಲ್ಲ, ಶರ್ರ್ ಅಂತ ಅಂದು ಒಂಥರ ಹಳೇ ಲಿಫ್ಟು, ಅದರಲ್ಲಿ ಹೋಗಿ ಕೆಳಗೆ ಸೇರ್ಕೊಂಡ್ಬಿಟ್ಟು ಇಲ್ಲಿ ಲೈಟೆಲ್ಲ ಇಟ್ಕೊಂಡು ನೋಡೋವಾಗಲೇ ಅರ್ಧ ಉಸಿರೋಗ್ಬಿಡುತ್ತೆ. ಬಟ್ ಇಟ್ ಈಸ್ ಅ ಲೆಬೋರಿಯಸ್ ಪ್ರಾಸೆಸ್ ಗೋಲ್ಡ್ ತಗೊಳ್ಳೋದು ಅನ್ನೋದನ್ನು. ಅದರಿಂದ ಆ ಗೋಲ್ಡ್ನ ಹಾಕೊಳ್ಳೋರ್ಗೂ ಎಷ್ಟೊಂದು ಪಾಪ ಬರುತ್ತೋ ನನಗೆ ಗೊತ್ತಿಲ್ಲ. ಇಲ್ಲ, ಪಾಪ ಬರಲ್ಲ. ಹಾಗಾದರೆ ಆ ದೇವ್ರಿಗೆ ಪಾಪ ಬರಲ್ವಾ? ದೇವ್ರ ಮೇಲೆ ಇಷ್ಟೊಂದು ಒಡವೆಗಳು ಹಾಕ್ತಿರಲ್ಲ ಮೇಡಮ್. ಗಾಡ್ ಇಸ್ ಅ ಕ್ರಿಯೇಟರ್, ಗಾಡ್ ಇಸ್ ಅ ಕಿಲ್ಲರ್ ಆಲ್ಸೋ. ಈ ಗಾಡ್ ಆ ಸ್ಟ್ಯಾಚ್ಯೂ ಮಾಡಿ ಆ ಗಾಡ್ ಮೇಲೆ ಇಷ್ಟೊಂದು ಒಡವೆ ಹಾಕ್ಸೋದು ನಾವು ತಾನೇ. ಏನು ಸರ್ ಹೇಳ್ತೀರಾ? ನಿಮ್ಮ ಹೆಸರೇನು ಸರ್? ಅರುಣ್ ಕುಮಾರ್. ಅರುಣ್ ಕುಮಾರ್. ಮದುವೆ ಆಗಿದೆ? ಹಾಂ ಆಗಿದೆ, ಮದುವೆ ಆಗಿದೆ, ಮಗು ಇದ್ದಾನೆ. ಹೆಂಡತಿ ಎಲ್ಲಿದ್ದಾರೆ? ಹೆಂಡತಿ ಅಲ್ಲೇ ಕೂತಿದ್ದಾರೆ. ಒಂದು ನಿಮಿಷ, ಹೆಂಡತಿ ರೀ ಅವ್ರು ಅಷ್ಟೊಂದು ಒಡವೆಗಳು ಹಾಕ್ಕೊಂಡಿದ್ದಾರೆ? ಖಂಡಿತ, ಅದಕ್ಕೆ ಅವಳು ಹಾಕೊಂಡಿರೋದು ತಪ್ಪು ಅಂತಾನೆ ನಾನು ಈ ಕಡೆ ಕೂತ್ಕೊಂಡಿರೋದು. ನೀವು ತರಿಸಿದ್ದೀರಾ? ನೀವು ತರಿಸಿದ್ದೀರಾ? ಯಾರು ತರಿಸಾಕಿದ್ದು? ಇಲ್ಲ, ಕೊಡ್ಸಿರೋದು ನಾನು. ಬೇಕು ಅಂದಾಗ ಕೊಡಿಸ್ಲೇಬೇಕಾಗತ್ತೆ. ಯಾಕೆಂದರೆ ಒಬ್ರಿಗೆ ಇಷ್ಟ ಇರ್ತೋ ಒಬ್ರಿಗೆ ಇಷ್ಟ ಇರಲ್ಲ, ಹಂಗಂತ ಒಬ್ರು ಕೊಡಿಸದೇ ಇರೋಕ್ಕಾಗಲ್ಲ, ಕೊಡಿಸ್ಲೇಬೇಕಾಗತ್ತೆ. ಓಕೆ. ಆ್ಯಂಡ್ ದೇವ್ರಿಗೆ ಒಡವೆ ಯಾಕೆ ಹಾಕ್ತಾರೆ, ದೇವ್ರಿಗೆ ಒಡವೆ ಯಾಕೆ ಹಾಕ್ತಾರೆ ಅಂದರೆ ದೇವರು ಅಲಂಕಾರ ಪ್ರಿಯ. ಆ್ಯಕ್ಚುಲಿ ನಾವು ಅಲಂಕಾರ ಪ್ರಿಯರಲ್ಲ. ಹೆಂಗಸರು ಅಲಂಕಾರ ಪ್ರಿಯಗಳು. ಹೆಂಗಸರು ಅಲಂಕಾರ ಪ್ರಿಯರು ಅಂತ ಹೇಳ್ಕೊಬೋದು ಅಷ್ಟೇ ಹೊರತು ಆ್ಯಕ್ಚುಲಿ ಬಂದು ಹೆಂಗಸರು ಅಂತ ಬರಲ್ಲ. ದೇವರೊಬ್ಬರೇ ಅಲಂಕಾರ ಪ್ರಿಯರು ಅಷ್ಟೇ, ಹೆಂಗಸರು ಖಂಡಿತ ಅಲ್ಲ. ನೀವು ಹೇಳ್ಕೊಂಬಿಟ್ಟಿದ್ದೀರ ಅಷ್ಟೇ ಅಲಂಕಾರ ಪ್ರಿಯರು ಅಂತ. ಬೇಕು ಅಂತ ಒಡವೆ ಬೇಕು ಅಂತ ಹೇಳ್ಕೊಬೇಕಷ್ಟೇ. ಯಾವ ಈ ಹೆಂಗಸರು ಯಾವ ರೀತಿ ಎಲ್ಲ ಟಾರ್ಚರ್ ಮಾಡ್ತಾರೆ ಗಂಡನಿಗೆ ಒಡವೆ ಕೊಡಿಸು ಅಂತ ಹೇಳಿ? ಪಕ್ಕದ ಮನೆಯವರು ಒಡವೆ ಹಾಕ್ಕೊಂಡಿದ್ರೆ ನಾವು ಏನೋ ಕಷ್ಟಪಟ್ಟು ಕೆಲಸ ಮಾಡಿ ಟಯರ್ಡಾಗಿ ಬಂದಿರ್ತೀವಿ. ಅಪ್ಸ್ಟಾಲ್ 1 ಲೋಟ ಕಾಫಿ ಕೊಟ್ಟರೆ ಸಾಕು, ಕುಡಿದ್ಬಿಟ್ಟು ಸ್ವಲ್ಪ ರಿಲ್ಯಾಕ್ಸ್ ಆಗೋಣ ಅಂತ. ಆವಾಗ ಅವರು ಏನೋ ಕಷ್ಟಪಟ್ಟು ಅವ್ರು ತೊಗೊಬಂದಿರ್ತಾರೆ, ಒಡವೆ ತೊಗೊಬಂದಿರ್ತಾರೆ, ನೋ ಪ್ರಾಬ್ಲಮ್. ಅದು ಅವ್ರು ಕಷ್ಟಪಟ್ಟಿದ್ದಾರೆ, ಅವ್ರು ಸಂಪಾದನೆ ಮಾಡಿದ್ದಾರೆ, ಏನು ಮಾಡ್ತಾರೆ ನನಗೆ ಗೊತ್ತಿಲ್ಲ. ಮತ್ತು ನಮಗೆ ಟಾರ್ಚರ್ ಅಂದರೆ ಅವರು ಆ ಥರ ತೊಗೊಬಂದಿದ್ದಾರೆ, ನೀನು ಯಾಕೆ ನನಗೆ ಕೊಟ್ಟಿಲ್ಲ? ಲೈಫಲ್ಲಿ ನಿದ್ದೆ ಇರಲ್ಲ ಮೇಡಮ್. ನೈಟ್ 11 ಗಂಟೆ 12 ಗಂಟೆ ತನಕ ನಿದ್ದೆ ಇರಲ್ಲ. ಇದು ತುಂಬ ಟಾರ್ಚರ್, ತುಂಬ ಹೆವಿ ಇದೆ. ಮಯ್ಯ ಅಂತಾನಾ ರಾತ್ರಿ ಎಲ್ಲ? ಇನ್ನೊಂದು ವಿಷಯ ಏನಂದರೆ, ಆ ಸೌಂಡಿಗೆ ನನಗೆ ಒಳ್ಳೆ FM ರೇಡಿಯೋದಂಗೆ ನಿದ್ದೆ ಮಾಡಿಬಿಡ್ತೀನಿ, ನೋ ಪ್ರಾಬ್ಲಮ್. ನಾವೇನು ಮಾಡೋಕ್ಕಾಗುತ್ತೆ? ಏನು ಹೇಳ್ತೀರಾ? ಆ ಹುಡುಗಿ ಹೇಳ್ತು, ಪೂಜಾರಿ ನನ್ನ ನೋಡ್ತಾನೆ, ನಾನು ಆರ್ಟಿಫಿಷಿಯಲ್ ಹಾಕೊಂಡ್ರು ನನ್ನ ನೋಡ್ತಾನೆ, ಚಿನ್ನ ಹಾಕೊಂಡವ್ರ ನೋಡೋದಿಲ್ಲ ಅಂತ ಹೇಳಿ. ಅವನೇನು ಮಾಡ್ತಾನೆ, ಅವನು ದಿವಸ ಚಿನ್ನ ಹಾಕಿದವ್ರನ್ನ, ವಯಸ್ಸಾದವ್ರನ್ನ ನೋಡಿ ನೋಡಿ ಅವನು ಕಣ್ಣಿಗೆ ಬೇಜಾರಾಗಿ ಹುಡುಗಿ ಬರ್ತಾ ಇದ್ದಾಳೆ ಅಂತ ನೋಡ್ತಾನೆ. ಒಂದು ಮೇಡಮ್, ಆ ಹುಡುಗಿಗೆ ಆನ್ಸರು ಅಲ್ಲಿರೋರು ನನ್ನ ಫ್ರೆಂಡ್ ಹೇಳಿದ್ರು, ಅವು ನನಗೆ ಕವಿತೆನೇ ಹೇಳ್ಬಿಟ್ರು. 300 ಗ್ರಾಮ್ ಅದನ್ನೇ ಅವ್ರು ಹೇಳಿದ್ದು ಇಂಪಾರ್ಟೆಂಟ್ ಹೇಳ್ಬಿಟ್ರು. ಅವರು ಹೇಳಿದ್ದಕ್ಕೂ ನಾನು ಉತ್ತರ ಕೊಡ್ತೀನಿ. ಇವ್ರು ಹೇಳಿದ ಥರನೇ ನಾವು 3 ಜನ ಫ್ರೆಂಡ್ಸ್ ಇದ್ವಿ. ಆ ಫ್ರೆಂಡ್ಸಲ್ಲಿ ನನ್ನ ಫ್ರೆಂಡ್ಸ್ ಮಗಳಿಗೆ ಮದುವೆ ಆಯಿತು. ಅವ್ರು ಏನು ಮಾಡಿದ್ರು, ಅವ್ರ ಫಂಕ್ಷನ್ಗೆ ನನ್ನನ್ನು ಮಾತ್ರ ಕರೆದ್ರು. ಅಂದರೆ ಅಷ್ಟೇ ನಾವು ಕ್ಲೋಸ್ ಆಗಿದ್ವಿ. ಅಂದರೆ ಈಗ ನನಗೆ ಅದು ನೆನೆಸ್ಕೊಂಡ್ರೆ ಮಾನಸಿಕವಾಗಿ ನೋವಾಗುತ್ತೆ. ಅದು 3 ಜನ ಫ್ರೆಂಡ್ಸಲ್ಲಿ ನನ್ನನ್ನು 3 ಜನದಲ್ಲಿ ಅವರು ಒಬ್ಬರನ್ನೇ ಬಿಟ್ಟರು, ನನ್ನನ್ನು ಮಾತ್ರ ಕರೆದ್ರು. ನಾನು ಮಾಮೂಲಿ ಬರ್ತಾರೆ ಅಂತ ನಾನು ತಿಳ್ಕೊಂಡೆ. ನಾನು ಫಂಕ್ಷನ್ಗೆ ಹೋದೆ, ಅಟೆಂಡ್ ಮಾಡಿದೆ, ಆಯಿತು. ನನಗೆ ಒಂದು ದಿವಸ ಅವ್ರು ನಮ್ಮ ಮನೆಗೆ ಬಂದಾಗ ಕೇಳಿದೆ, ಯಾಕ್ರಿ ನೀವು ಅವ್ರನ್ನ ಕರೆದಿಲ್ಲ ಅಂದರೆ ಏನಂದರು, ಗಿರ್ಜಾ ಅವ್ರ ಹತ್ರ ನಿಮ್ಮಷ್ಟು ಒಡವೆ ಇಲ್ಲ. ಅಯ್ಯೋ ಖಂಡಿತ ಮೇಡಮ್, ಇದು ನನ್ನ ತಲೆಯಲ್ಲಿ ತುಂಬಾ ತುಂಬ್ಕೊಂಡ್ಬಿಟ್ಟಿದೆ. ಚಿನ್ನ ಬೇಡ ಬೇಡ ಅಂತಿರಲ್ಲ, ಯಾಕ್ರಿ ಚಿನ್ನದ ಮೇಲೆ ದ್ವೇಷ ನಿಮಗೆ? ನಿಮಗೆ ಹಾಕ್ಕೊಳ್ಳೋಕ್ಕೆ ಶಕ್ತಿ ಇಲ್ಲ ಅಂದರೆ ಹಾಕ್ಕೊಳ್ಳೋರನ್ನ ನೋಡಿ ಸಂತೋಷ ಪಡಿ, ಕಣ್ತುಂಬ. ಚಿನ್ನ ಇಷ್ಟ ನಿನಗೆ? ನನಗೆ ತುಂಬಾ ಇಷ್ಟ ಮೇಡಮ್ ಚಿನ್ನ. ಇನ್ನು 2-3 ಹಾಕೋಬೇಕಾಯ್ತು. ಇನ್ನ ಇದೆ ಮೇಡಮ್ ಮನೇಲಿ. ಆದ್ರೇನ್ ಮಾಡೋದು, ನಮ್ಮಮ್ಮ ಸಾಕು ಇಷ್ಟೇ ಹಾಕೊಂಡೋಗೆ, ಇಷ್ಟನ್ನೇ ತೋರ್ಸ್ಕೊಂಬಾ ಅಂತ ಹೇಳಿದ್ದಾರೆ. ಅಲ್ಲ ಒಂದ್ ನಿಮಿಷ ಮೇಡಮ್, ಅವ್ರು ಹೇಳಿದ್ರು ಅವಾಗ್ಲೇನೆ ಒಂದೇ ಸಲ ಹುಟ್ಟೋದು ಒಂದೇ ಸಲ ಸಾಯೋದು ಅಂತ. ಹೌದು ಮೇಡಮ್, ಒಂದೇ ಸಲ ಹುಟ್ಟೋದು ಒಂದೇ ಸಲ ಸಾಯೋದು. ಅದಕ್ಕೆ ಹಾಕೊಂಡು ಸಾಯೋಣ, ಏಕೆ ಹಂಗೆ ಸಾಯ್ಬೇಕು? ಅವ್ರು ಹೇಳಿದ್ರು ಚಿನ್ನದಂತ ಹೆಂಡತಿನೇ, ಚಿನ್ನದಂತ ಹೆಂಡತಿನೇ ಇರ್ಬೇಕಾರೆ ಚಿನ್ನ ಯಾಕೆ ಮೇಡಮ್ ಅಂತ. ಅವ್ರು ಚಿನ್ನದಂತ ಹೆಂಡತಿನ ತಗೊಂಡೋಗಿ ಗಿರ್ವಿ ಇಡಕ್ಕಾಗುತ್ತಾ? ಇಡಕ್ಕಾಗಲ್ಲ. ಚಿನ್ನ ಆದ್ರೆ ಗಿರ್ವಿ ಇಡ್ಬೋದು. ಚಿನ್ನ ಬೇಕು ಬೇಕು ಎಂದವರೆಲ್ಲ ಲೈನಾಗಿ ಸೇರೋದು ಮಣ್ಣನ್ನೆಲ್ಲ. ಚಿನ್ನ ಬೇಡ ಬೇಡ ಎಂದವರೆಲ್ಲ ಸುಖವಾಗಿದ್ದಾರೆ ಮನೇನೆಲ್ಲ. ಹೆಂಗಸರೆಲ್ಲ ಯಾವ ರೀತಿ ಪ್ರೆಷರ್ ಕೊಡ್ತಾರೆ? ಮೈಲ್ ಪ್ರೆಷರ್, ಒಂದು 26-30 ಅನ್ನೋ. ಇದನ್ನ ನಾವು ತುಂಬಾ ಪೇಪರ್ಗಳಲ್ಲಿ ಎಲ್ಲ ನೋಡಿದೀವಿ.
ಹೆಂಡತಿಯರು ಎಷ್ಟೋ ಸೂಸೈಡ್ ಕೇಸಸ್ನು ನಾವು ಇವತ್ತು ನೋಡಿರ್ಬೋದು. ಗಂಡ ಅವಳು ಕೇಳಿದ್ನ ಕೊಡಿಸಿಲ್ಲ ಅಂತ ಅಥವಾ ಚಿನ್ನ ಕೊಡಿಸಿಲ್ಲ ಅಂತ ಸೂಸೈಡ್ ಆಗಿರೋದು ನೋಡಿರ್ಬೋದು. ಆದರೆ ನಾವು ಚಿನ್ನ ಬೇಡ ಅಥವಾ ನಮಗೆ ಚಿನ್ನ ಅಂದರೆ ಅಸಹ್ಯ ಅಂತ ನಾವು ಹೇಳ್ತಾ ನೀವು ಅವಾಗಿಂದ ಕೇಳ್ತಾ ಇದ್ರೆ ಆರ್ಟಿಫಿಷಿಯಲ್ಸ್ ಏನಕ್ಕೆ ಇಷ್ಟಪಡ್ತೀರಾ ಹೇಗೆ ಅಂತ. ನಾವು ಏನು ಇಷ್ಟಪಡ್ತೀವಿ ಅದು ಹಾಕೋ. ಇವತ್ತು ಲಕ್ಷ್ಮಿ ಮೇಡಮ್ ಅಂದರೆ ನಂಗೆ ತುಂಬ ಇಷ್ಟ ಆಗಂತ ಕರ್ಕೊಂಡೋಗಿ ನಮ್ಮಲ್ಲಿ ಇಟ್ಕೊಳಕ್ಕಾಗತ್ತಾ? ಆಗಲ್ಲ. ಸೊ ಅದೇ ರೀತಿ ನಾವು ಏನನ್ನ ನಾವು ಇಷ್ಟಪಡ್ತೀವಿ ಅದನ್ನು ನಾವು ಹುಡುಗಿ ಹೇಳಿದ್ಲು ತಾಳಿ ಸರ ಇಲ್ಲದೆ ಸುಮ್ಮನೆ ಬರೀ ಈ ಕರಿಮಣಿನೂ ಒಂದು ಆರ್ಟಿಫಿಷಿಯಲ್ ಒಂದು ಗೋಲ್ಡ್ ಹಾಕ್ಕೊಂಡು ಅಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ಲಂತೆ. ಹೋಗಿದ್ದಾಗ ಅದನ್ನು ಸರಾನ ಕಿತ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಇವಳೇನು ಸುಮ್ಮನೆ ಇದ್ಬಿಟ್ಲು, ಏನು ಕೂಗಾಡಿಲ್ಲ. 10 ನಿಮಿಷ ಆದಮೇಲೆ ಅವಳು ಕೆಳಗೆ ಬಂದ ತಕ್ಷಣ ಹಿಡ್ಕೊಂಡು ಕಪಾಳಕ್ಕೊಂದು ಹೊಡೆದ್ಬಿಟ್ಟು ನೀನು ಆರ್ಟಿಫಿಷಿಯಲ್ ಹಾಕೊಂಡು ಬಂದಿದ್ದು ಏನೇ ಅಂದ್ಬಿಟ್ಟು ಇದನ್ನು ನುಂಗು ಅಂತ ಕೊಟ್ಟಿದ್ದಾನೆ. ಇದಕ್ಕೇನಂತೀರಾ? ಆರ್ಟಿಫಿಷಿಯಲ್ ಹಾಕೊಂಡ್ರೂ ಕಷ್ಟ ಇದೆ. ಚಿನ್ನದ ವ್ಯಾಮೋಹ ಕೇವಲ ಆಭರಣಗಳಿಗೆ ಮಾತ್ರ ಸೀಮಿತ ಅನ್ಕೋಬೇಡಿ. ಮಿತಿ ಮೀರಿದ ಚಿನ್ನದ ಆಸೆಗೆ ಉದಾಹರಣೆಗಳು 108. ಅದರಲ್ಲಿ ಐಷಾರಾಮಿ ವ್ಯಕ್ತಿಗಳು ಪ್ರತಿಷ್ಠೆ ಮೆರೆಯೋಕೆ ಉಪಯೋಗಿಸಿದ ಟಾಪ್ 5 ಚಿನ್ನದ ವಸ್ತುಗಳನ್ನ ತೋರಿಸ್ತೀವಿ. ಟಾಪ್ 5 ಚಿನ್ನದ ಬ್ಯಾಗ್. ಟಾಪ್ 4 ಚಿನ್ನದ ಲೇಪನದ ಐಸ್ ಕ್ರೀಮ್, ಇದನ್ನ ತಿನ್ನೋಕು ಕೂಡ ಚಿನ್ನದ ಚಮಚ. ಟಾಪ್ 3 ಚಿನ್ನದ ಪಾದರಕ್ಷೆಗಳು. ಟಾಪ್ 2 ಚಿನ್ನದ ಶವಪೆಟ್ಟಿಗೆ. ಶವಕ್ಕೂ ಬಂಗಾರದ ಪೆಟ್ಟಿಗೆ ಮಾಡಿದ್ದಾರೆ ಅಂದ್ರೆ ಚಿನ್ನದ ವ್ಯಾಮೋಹ ಇನ್ನೆಷ್ಟಿರಬಹುದು. ಟಾಪ್ 1 ಚಿನ್ನದ ಟಾಯ್ಲೆಟ್. ಇಂಥ ಜಾಗದಲ್ಲೂ ಚಿನ್ನದ ಕಮೋಡಿದೆ ಅಂದ್ರೆ ಇನ್ನೆಂಥ ಮಹಾನುಭಾವ ಇರಬಹುದ್ರಿ. ಅಡುಗೆನಲ್ಲಿ ತುಂಬ ಚೆನ್ನಾಗಿ ಮಾಡೋದು ನಾನು ಮನೆಯಲ್ಲಿ. ಅವ್ರು ಯಾವಾಗಲೂ ಹೇಳ್ತಾರೆ ನೀನು ತುಂಬ ಚೆನ್ನಾಗಿ ಅಡುಗೆ ಮಾಡಿದೀಯಾ ಅಂತ ಹೇಳ್ತಾರೆ. ಸರ್ಪ್ರೈಸ್ ಅವ್ರಿಗೆ ಒಂದು ರಿಂಗ್ ತಂದು ಕೊಡ್ತಾರೆ. ಈ ಥರ ಎಲ್ಲ ಎಲ್ಲಪ್ಪ ಇದ್ದಾರೆ ಗಂಡಸರು? ಬಹಳ ಜನ ನೋಡೇ ಇಲ್ವಲ್ಲಪ್ಪ ನಾನು. ನಾನು ಹೇಳ್ತಾ ಇರೋದು.